ಎಲ್ಲ ಬರೀ 8.2 ಇದೆ HbA1c ವಿತೌಟ್ ಇನ್ಸುಲಿನ್ ವಿತೌಟ್ ಟ್ಯಾಬ್ಲೆಟ್ಸು ಎಲ್ಲ ಚೆನ್ನಾಗಿ ಆಗ್ತದೆ ನನ್ನ ಟ್ರೀಟ್ಮೆಂಟಲ್ಲಿ ಅಂತ ಅನಿಸ್ತದೆ. ಈಗ ಈ ಲೇಡಿನಲ್ಲಿ ನೋಡ್ರಿ, ಈ ಕಡೆಗೆ ಇನ್ಸುಲಿನ್ ತಗೊಳ್ಳುವಂಥ ಸ್ಥಿತಿನಲ್ಲಿ ಡಯಾಬಿಟೀಸು ಅದು ಹೆಂಗೆ ರಿವರ್ಸ್ ಆಯಿತು? ಹೌದು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾವು ಈ ಒಂದು ರೋಗವನ್ನು ಇಷ್ಟು ದಿನ ನಾವು ಇದ್ರ ಬಗ್ಗೆ ಮಾತಾಡಿದ್ದಿಲ್ಲ. ಬೆನ್ನುಮೂಳೆ ಕ್ಯಾನ್ಸರ್ ನೋಡಿ, ಎಲ್ಲೆಲ್ಲಿಗೆ ಬರ್ತದೆ ಕ್ಯಾನ್ಸರ್ ಸರ್, ನೀವು ಹೇಳ್ಬೇಕು. ನೋಡಿ, ಇವರು ರಮಾದೇವಿ ಅಂತ 7 ತಿಂಗಳಿಂದ ಟ್ರೀಟ್ಮೆಂಟ್ ನಮ್ಮನ್ನು ತಗೊಳ್ತಾ ಇದ್ರು. ಇದೇ 2 ದಿನ ಹಿಂದೆ ನನ್ನ ಬಂದು ಅವ್ರ ಮಗ ಭೇಟಿಯಾದ. ಸೊ ನನಗೆ ಸರ್ ನಾನು ಅಂತಂದ, ನನಗೆ ಗೊತ್ತಾಗಲಿಲ್ಲ, ಯಾಕೆಂದರೆ ಅವರಮ್ಮ ಬಂದಿಲ್ಲ, ಇವರೇ ಬಂದುಟ್ಟೆ ತಗೊಳ್ತಾ ಇತ್ತು. ಸೊ ಮತ್ತೆ ಹೇಗಿದ್ದಾರೆ ನಿಮ್ಮಮ್ಮ ಅಂತೆಲ್ಲ ಕೇಳಿದೆ, ಖುಷಿ ಆಗೋಯ್ತು. ಸರ್ ಇದು ವಾಕರ್ ಇಟ್ಕೊಂಡು ಓಡಾಡ್ತಾ ಇದ್ದವರು ಈಗ ಓಡಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಎಂಥ ಕ್ಯಾನ್ಸರ್ ಅಂದರೆ D8 ಪಾರ್ಟ್, ಬೆನ್ಮೂಳೆಯಲ್ಲಿ D8 ಪಾರ್ಟಲ್ಲಿ ಸ್ಕ್ಲೆರೋಸಿಸ್ ಹಾರ್ಡನ್ ಆಗಿದೆ. ಇನ್ನು ಕೆಲವು ಕಡೆ, ಯಾಕಂದರೆ ನಾಡು ಭಾಷೆನಲ್ಲಿ ಹೇಳ್ತೀನಿ, ಇನ್ನು ಕೆಳಗಡೆ ಅದೆಲ್ಲ ತೂತುಗಳೆಲ್ಲ ಆಗಿದೆ. ಸೊ ಅಲ್ಟಿಮೇಟ್ಲಿ ಅದಕ್ಕೆ ಆಪರೇಷನ್ ಮಾಡಿ ಅದಕ್ಕೆ ಇದಾಕಿದ್ದಾರೆ, ರಾಡು. ಸೊ ಅದಾದ್ಮೇಲೆ ಅವ್ರಿಗೆ ಎಲ್ಲ ಬಾಡಿ ಎಲ್ಲ ಇದು ಮೆಟಾಸ್ಟೈಟಿಸ್, ಏನೂ ಆಗಲ್ಲ ಅಂದಾಗ ನನ್ನ ಹತ್ರ ಬಂದಿದ್ದಾರೆ. ಸೊ ಆ ವೇಳೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಕೀಮೋಗೇನೂ ಹೋಗಿಲ್ಲ, ರೇಡಿಯೇಷನ್ಸ್ಗೇನೂ ಹೋಗಿಲ್ಲ. ಯಾಕಂದರೆ ಅವರು ಇದೆಲ್ಲನೂ ಈಗ ಆಗ್ತೈತೆ ಅಂತ ಎಲ್ಲ ಮಿಡ್ಲ್ ಕ್ಲಾಸು ಮತ್ತು ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಸೊ ಅಷ್ಟು ಖರ್ಚು ಮಾಡುವಂತಹ ಕೆಪಾಸಿಟಿ ಇರಲ್ಲ. ಆ ಟೈಮ್ನಲ್ಲಿ ನಮ್ಮ ಹತ್ರ ಬಂದಿದ್ರೆ. ಸೊ ಈಗ ಫಸ್ಟು ಇನ್ಸುಲಿನ್ ತಗೊಳ್ತಾ ಇದ್ರು, ಹೈ ಡಯಾಬಿಟೀಸ್ ಇನ್ ಅಡಿಷನ್ ಟು ದಿಸ್ ಪ್ರಾಬ್ಲಮ್. ಅದಲ್ಲದೆ ಥೈರಾಯ್ಡ್ ಪ್ರಾಬ್ಲಮ್ಮು, ಅದು ಒಂದು 25-30 ವರ್ಷದಿಂದ, ಅದಕ್ಕೆ ಬೇರೆ ಮೆಡಿಕೇಶನ್ಸ್ ತಗೊಳ್ತಾ ಇದ್ರು. ಈ 7 ತಿಂಗಳಲ್ಲಿ ಇನ್ಸುಲಿನ್ನು, ನಾನು ಯಾವಾಗಲೂ ಹೇಳ್ತೀನಿ, ಕ್ಯಾನ್ಸರ್ ಪೇಷಂಟ್ಸ್ಗೆ ನನ್ನ ಟ್ರೀಟ್ಮೆಂಟಲ್ಲಿ ಕೋತಿ ಆಹಾರ ಪದ್ಧತಿ, ಬೇಯಿಸದೇ ಇರೋ ಆಹಾರ ಪದ್ಧತಿಯಲ್ಲಿ ಅದು ಓಡೋಗ್ತೈತೆ ಅಂತ. ಡಯಾಬಿಟೀಸ್ ಅಂತೂ ಅಬ್ಸಲ್ಯೂಟ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ರಿಜುವಿನೇಷನ್ ಆಗ್ತೈತೆ. ಅದ್ರ ಜೊತೆಲಿ ಎಲ್ಲ ಗ್ಲ್ಯಾಂಡ್ಸು ರಿಜುವಿನೇಷನ್ ಆಗುತ್ತೆ, ಇನ್ಕ್ಲೂಡಿಂಗ್ ಥೈರಾಯ್ಡ್. ಈಗ ಅದು ಥೈರಾಯ್ಡು ನಾರ್ಮಲ್ ಆಗೋಯ್ತು, ಅದರ ಎಲ್ಲ ಮೆಡಿಕೇಶನ್ಸ್ ಬಿಟ್ಬಿಟ್ಟಿದ್ದಾರೆ. ಅದು ಆಪರೇಷನ್ಸ್ ಮಾಡಿದಾಗ ಈ ಬೆನ್ನು ನೋವು, ಕಾಲಿಡಕ್ಕಾಗ್ತಾ ಇಲ್ಲ, ಜೂಜುವ ಅನ್ನೋದು, ಸೊ ಅವ್ರದ್ದು ರಿಪೋರ್ಟ್ ನೋಡಿದ್ರೆ ಎಲ್ಲ ಮೆಟಾಸ್ಟೈಟಿಸ್ ಎಲ್ಲ ಕಂಪ್ಲೀಟ್ ಆಗಿ. ಸೊ ಅದು ಎಷ್ಟು ಪ್ರಾಬ್ಲಮ್ ಇತ್ತು ಅಂತಂದರೆ, ಈಗ ನಾನು ಬದುಕಬೇಕು ಅಂತನ್ನೋ ಲೆವೆಲ್ಗೆ ಅವ್ರು ಬಂದಿದ್ದಾರೆ. ಆಮೇಲೆ ಕೇಳಿದೆ ನಾನೊಂದು ಸ್ವಲ್ಪ ಯೂಮರಸ್ ಆಗಿ, ಏನು ನಿಜವಾಗ್ಲೂ 7 ಮಂತ್ ಅವರು ಕೋತಿ ಆಹಾರ ಪದ್ಧತಿ ಮಾಡಿದಾರ ಇಲ್ಲ? ಸೊ ಅವರು ಹೇಳಿದ್ರು ಮಾಡ್ತಾ ಇದ್ದಾರೆ, ಏನು ಬೇಜಾರಾಗಲಿಲ್ಲ. ಒಂದೊಂದು ಟೈಮ್ ಬೇಜಾರಾಗ್ತೈತೆ, ಆದ್ರೆ ನಾನು ಬದುಕಬೇಕು, ಇದು ಔಷಧಿ ಅಂತಂದ್ರೆ ನಾನು ಮಾಡಲೇಬೇಕು, ಅನಿವಾರ್ಯ. ಸೊ ಈಗ ಇವರು, ನನಗೆ ಖುಷಿ ಆಯಿತು. ಇಡೀ ಬಾಡಿಯೆಲ್ಲ ಲಿಂಫ್ ನೋಡ್ಸು, ಆಮೇಲೆ ಲಿವರ್ ಲೀಷನ್ಸು, ಆಮೇಲೆ ನೆಕ್ಕಲ್ಲಿ ಇದಲ್ಲಿ ಅಲ್ಲೆಲ್ಲ ಇದ್ದವರು ಇವತ್ತು ಸ್ಟೆಪ್ ಬೈ ಸ್ಟೆಪ್ 7 ತಿಂಗಳಿಗೆ ಇಷ್ಟು ಚೆನ್ನಾಗಿದ್ದಾರೆ ಅಂತಂದ್ರೆ. ಬಟ್ ನಿಮ್ಮ ಒಂದು ಇದರಿಂದ, ಗಿಡಮೂಲಿಕೆಯ ಪ್ಲಾಂಟ್ ಬೇಸ್ಡ್ ಇದರಿಂದ ಇವರು ಇಷ್ಟು ಬೇಗ ಗುಣಮುಖ ಆದರು ಅಂತ ಹೇಳಿರಿ, ಅದು ಹೆಂಗೆ ಸಾಧ್ಯ ಸರ್? ಒಂದು ಹೇಳ್ತೀನಿ, ಯಾವುದೇ ನಮಗೆ ರೋಗ ಬರಬೇಕು ಅಂದರೆ ಏನೆಲ್ಲ ರೀಸನ್ಸ್ ಇದೆ. ಮೇನ್ ರೀಸನ್ ಸ್ಟ್ರೆಸ್, ಸೆಕೆಂಡ್ ರೀಸನ್ ಲೈಫ್ ಸ್ಟೈಲು, ಮೂರನೇದು ಅನ್ನೋನ್ ರೀಸನ್. ಮೇ ಬಿ ಸಮ್ ಟಾಪ್ ಡಾಕ್ಟರ್ಸ್ ಆರ್ ಸೇಯಿಂಗ್, ನಮ್ಮಲ್ಲಿ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಶೆಫ್ರಾನ್ಸ್ ಅಥವಾ ಅದನ್ನು ಈಟ್ ಶಾಕ್ ಪ್ರೋಟೀನ್ಸ್ ಅಂತಿದೆ. ಅವು ಯಾವಾಗ ಇದು ಸ್ಟ್ರೆಸ್ ಆದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಸೆಲ್ಯುಲೈ, ಈ ಪ್ರೋಟೀನ್ಸು ಫೋಲ್ಡ್ ಆಗದೆ 3D ಆಗೇ ಇರೋ ಹೊತ್ತಿನಲ್ಲಿ ಮೈಕ್ಟೋಕಾಂಡ್ರಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದನ್ನು. ಆವಾಗ ATP ಜನರೇಷನ್ ಆಗಲ್ಲ. ದೆನ್ ಆಟೋಮೆಟಿಕ್ಲಿ ಆರ್ಗನ್ನು ಸ್ಲೋ ಆಗಿ ಇದಾಗುತ್ತೆ, ಡಿಜಿನೇಟ್ ಆಗೋಗ್ತೈತೆ. ಬಹುಶಃ ನಾನು ಮಾಡಿರೋದು, ಆ ದೇವರೇನು ಸೃಷ್ಟಿ ಮಾಡಿದ್ದಾನೆ ಅದು
ಶೆಫ್ರಾನ್ಸ್ ಇನ್ ದ ಬಾಡಿ, ಅದನ್ನು ಮತ್ತೆ ಸ್ಟಿಮ್ಯುಲೇಟ್ ಮಾಡಿ ಮತ್ತೆ ಆರ್ಗನ್ ರಿಜುವಿನೇಷನ್ ಮಾಡುತ್ತೆ ಅಂತ ಹೇಳ್ಬೋದು. ಹೌದು. ಈಗ ಈ ಲೇಡಿನಲ್ಲಿ ನೋಡ್ರಿ, ಈಗಡೆಗೆ ಇನ್ಸುಲಿನ್ ತಗೊಳ್ಳುವಂಥ ಸ್ಥಿತಿನಲ್ಲಿ ಡಯಾಬಿಟೀಸು ಅದು ಹೆಂಗೆ ರಿವರ್ಸ್ ಆಯಿತು. ಹೌದು. ಆಮೇಲೆ ಈ ಆಪರೇಷನ್ ಆದಮೇಲೆ ಕಾಲೆಲ್ಲ ಜೂಜು ಅನ್ನೋದು, ಇದು ಅನೀಸಿನೆಸ್ಸು, ಪೇಯ್ನು ಅವೆಲ್ಲ ಹೆಂಗೆ ಹೊರಟೋಯ್ತು. ಸೊ ದಟ್ ಮೀನ್ಸ್ ಎಂಟೈರ್ ಬಾಡಿನಲ್ಲಿ ಮೋರ್ ದ್ಯಾನ್ 80 ಆರ್ಗನ್ ಇದೆ. ಎಲ್ಲ ಆರ್ಗನ್ನು ನಾಕ್ ಮಾಡಿದೆ ಈ ಒಂದು ದ ಗ್ರೇಟ್ ನಮ್ಮದು ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ಆಯುರ್ವೇದ. ಸೊ ಅದನ್ನು ನಾನು ಮಾಡರ್ನೈಸ್ ಮಾಡಿದ್ದಕ್ಕೆ ಅಲೋಪತಿಕ್ ಪ್ರಿನ್ಸಿಪಲ್ಸ್ನ ಇದು ಮಾಡಿ ಈ ಒಂದು ಪ್ಯೂರಿಫೈಡ್ ಮೆಟಲ್ಸು ಮಿನರಲ್ಸ್ನ ನಾನು ತಗೊಳ್ಳದೆ ಪ್ಯೂರ್ ಪ್ಲಾಂಟ್ ಬೇಸ್ಡ್ ಮಾಡಿದ್ದಕ್ಕೆ ವಿತ್ ಅಲೋಪತಿಕ್ ಮೆಡಿಕೇಶನ್ಸ್, ವಿತ್ ಕೀಮೋ, ವಿತ್ ರೇಡಿಯೇಷನ್. ಸೊ ಹಂಗಿರೋ ಹೊತ್ತಲ್ಲಿ ಎಷ್ಟು ಚೆನ್ನಾಗುತ್ತದೆ. ಈ ಕೆನ್ ಇಮ್ಯಾಜಿನ್ ಕಾಂಪೇಟಬಲ್ ಉಂಟು, ವಿತೌಟ್ ದಟ್ ಆಲ್ಸೋ ಇಟ್ ಕ್ಯಾನ್ ಬಿ. ಕರೆಕ್ಟ್. ಅವ್ರದ್ದೇನಿತ್ತು ಸರ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್? ಅವರಿಗೆ 637 ಅಂತ ಜನರಲ್ ಇದು ಆಲ್ ಕ್ಯಾನ್ಸರ್ಗೆ. 6 ಅಂದರೆ ಗ್ಯಾಸ್ಟ್ರೋ ಸಪೋರ್ಟು, 3 ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, 7 ಅಂದರೆ ಇಮ್ಯೂನ್ ಸಪೋರ್ಟ್. ಅದು ನಿಮ್ಮ ಇಂಟರ್ನಲ್ ಕೋಡು ಬೆಳಗ್ಗೆದು ಸಂಜೆದು. ಆಮೇಲೆ ಗ್ರಾವಿಯೋಲಾ ಕ್ಯಾಪ್ಸೂಲ್. ಗ್ರಾವಿಯೋಲಾ ಅನ್ನೋದು ಸೋರ್ ಸಾಪ್ ಅಂತ ಅಂತಾರೆ. ಅದು ಸಾವಿರಾರು ವರ್ಷಗಳಿಂದ ನಾವು ಈ ಇನ್ಕ್ಯೂರಬಲ್ ಡಿಸೀಸ್ಗೆ, ಆಟೋಇಮ್ಯೂನ್ ಡಿಸಾರ್ಡರ್ಸ್ಗೆ, ಹೈ ಬಿ ಪಿಗೆ ತಗೊಳ್ತಾ ಇದ್ರು. ಅದನ್ನು ನಾನು ಪೌಡರ್ನಲ್ಲೂ ಮಾಡಿದ್ದೀನಿ, ಕ್ಯಾಪ್ಸೂಲು ಮಾಡಿದ್ದೀನಿ. ಸೊ ಅದು ಪ್ಲಸ್ ಕೋತಿ ಆಹಾರ ಪದ್ಧತಿ ಇಷ್ಟು. ನೋಡಿ ಎಷ್ಟು ಚೆನ್ನಾಗಿರೋರು ಸರ್. ಅವ್ರ ಮಾತಿನಲ್ಲಿ ಕೇಳೋಣ ಸರ್. ಎಸ್, ಅವ್ರ ಮಗ ಜಸ್ಟ್ ಫ್ಯೂ ಮಿನಿಟ್ಸ್ ಹೆಂಗೆ ಹೇಳಿದಾರೆ ಅಂತಂದ್ರೆ, ಆಮೇಲೆ ಈಗ ಎಲ್ರಿಗೂ ನನಗೆ ಬಾಯಿ ರುಚಿ ಇಲ್ಲ ಅಂತಾರೆ. ಆ ರುಚಿಗೆ ಒಂದು ಚಟ್ನಿ ತೋರಿಸ್ತೀರಾ? ಏನು ಅಂದ್ರೆ ಕೊತ್ತಂಬರಿ ಚಟ್ನಿ, ಯುನಿಕ್ ಏನು ಎಲ್ಲ ಇರ್ತದೆ. ಅದು ಯಾವ ರೀತಿ ಇರ್ತದೆ ಅದನ್ನ ಇಟ್ಕೊಂಡ ಎಲ್ಲದನ್ನ ಪಕ್ಕದಲ್ಲಿ ಇಟ್ಕೊಂಡು ನಾಲ್ಗಿನಲ್ಲಿ ಇದು ಮಾಡ್ದೆ. ಸೊ ದಟ್ ದಿ ಶುಡ್ ಎಂಜಾಯ್ ಇಟ್. ತುಂಬಾ ಜನ ಹೇಳ್ತಾರೆ ಅನ್ಕುಕ್ಡ್ ಮಾಡೋರು, ಸರ್ ಎಲ್ಲ ಅನ್ಕುಕ್ಡ್ ಮಾಡ್ತೀನಿ, ಆದ್ರೂ ಸಾರ್ ಪಕ್ಕದಲ್ಲಿ ಇಟ್ಕೊಂಡು ಸ್ವಲ್ಪ ಬಾಯಲ್ಲಿ ಹಾಕೊಳ್ತೀನಿ, ಸೊ ದಟ್ ಮೈಂಡ್ ಖುಷಿ ಆಗ್ಬೇಕು ಅಂತ. ಕೊತ್ತಂಬರಿ ಅಂದ್ರೆ ಅದ್ಭುತ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹೌದು, ಅದ್ರ ಚಟ್ನಿ ನೋಡ್ಬಿಡೋಣ. ಹಾಗೆ ಒಂದು ಮಾತು ಕೇಳೋಣ ಸರ್. ಸೊ ನಿಮ್ಮಮ್ಮ ಏನು ಹೇಳಿದ್ರಿ ನಿಮ್ಮಮ್ಮ ಹೆಸರು? ರಮಾಮಣಿ ಅಂತ. ಅವ್ರಿಗೆ 47 ವರ್ಷ ಅಲ್ವಾ? ಸೊ ಅವರಿಗೆ ಕಾಂಪ್ಯಾಟಬಲ್ ವಿತ್ ಡಿಫ್ಯೂಸ್ ಲಾರ್ಜ್ ಬಿ ಸೆಲ್ ಲಿಂಪೋಮಾ ಅಂತ ಐ ಗ್ರೇಡ್ ಅಂತ ಇದು ಮಾಡಿದರು. ಸೊ ಆ ವೇಳೆಯಲ್ಲಿ ನೀವು ಆಪರೇಷನ್ ಆದಮೇಲೆ ವಿತೌಟ್ ಕೀಮೋ ಏನೂ ಇಲ್ಲದೇನೆ ನಮ್ಮ ಟ್ರೀಟ್ಮೆಂಟ್ ಶುರು ಮಾಡಿದ್ರಿ. 7 ಮಂತ್ಸ್ ಆಯ್ತಲ್ವ ಟ್ರೀಟ್ಮೆಂಟ್ ತೊಗೊಂಡು? 7 ಮಂತ್ಸಲ್ಲಿ ಏನೇನು ಚೇಂಜ್ ಆಗಿದ್ರೆ ನಿಮ್ಮಮ್ಮ ಅವ್ರು ಹೇಳಪ್ಪ. ಮೊದಲು ಏನೇನು ಪ್ರಾಬ್ಲಮ್ ಇತ್ತು? ಮೊದಲು ಅದೇ ಕಾಲು ಜೋಮ್ ಹಿಡಿತಾ ಇತ್ತು. ಕಾಲು ಜೋಮ್ ಹಿಡಿಯೋದು, ಪಾದ ಎಲ್ಲ ಉರಿ ಅಂತ ಇದ್ರು. ಆಮೇಲೆ ವಾಕರಲ್ಲಿ ಓಡಾಡ್ತಾ ಇದ್ರು. ಈಗ ವಾಕರ್ ಬಿಟ್ಬಿಟ್ಟು ಹಾಗೆ ಓನಾಗಿ ಓಡಾಡ್ತಾ ಇದ್ದಾರೆ. ಆಮೇಲೆ ಕಾಲು ಜುಮ್ ಅನ್ನೋದು ಅದೆಲ್ಲ ಹೋಯ್ತು. ಆಮೇಲೆ ಶುಗರು ಎಲ್ಲ ಜಾಸ್ತಿ ಇತ್ತು, ಇನ್ಸುಲಿನ್ ಎಲ್ಲ ತಗೋತಾ ಇದ್ರು. 1 ತಿಂಗಳು ಆದಮೇಲೆ ಎಲ್ಲ ನಾರ್ಮಲ್ ಬಂದಮೇಲೆ ಈಗ ಅದೆಲ್ಲ ಸ್ಟಾಪ್ ಮಾಡಿಸಿದ್ದಾರೆ. ಎಲ್ಲ ಕಂಪ್ಲೀಟ್ ಇದಾಗಿದೆ. ಶುಗರು ಎಲ್ಲ ಬರೀ 8.2 ಇದೆ HbA1c, ವಿತೌಟ್ ಇನ್ಸುಲಿನ್, ವಿತೌಟ್ ಟ್ಯಾಬ್ಲೆಟ್ಸು, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಥೈರಾಯ್ಡ್ ಅಂತೂ ಡಿಸಪಿಯರ್ ಆಗೋದು, ಫುಲ್ ಹೊರಟೋಗಿದೆ ಸರ್. ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡಿದ್ವಿ, ಈಗಲೂ ನಾರ್ಮಲ್ ಅಲ್ಲೇ ಇದೆ ಥೈರಾಯ್ಡ್. ಎಲ್ಲ ಚೆನ್ನಾಗಿ ಆಗ್ತದೆ ಟ್ರೀಟ್ಮೆಂಟ್ ಅಲ್ಲಿ ಅಂತ ಅನಿಸ್ತದೆ. ಆಹಾರ ಪದ್ಧತಿ, ಕೋತಿ ಆಹಾರ ಪದ್ಧತಿಯಲ್ಲಿದ್ದಾರೆ. ಹೌದು ಸರ್. ಸೊ ಈಗ ಅವ್ರಿಗೇನು ಮನಸ್ಸು ಬರಲ್ವಾ ಬೇರೆ ತಿನ್ಬೇಕು ಅಂತ? ಸ್ವಲ್ಪ ಮನಸ್ಸು ಅದೇ ತಿನ್ಬೇಕು ಅಂತ ಸ್ವಲ್ಪ ಬೇಜಾರಿದೆ. ಬಟ್ ಟ್ರೀಟ್ಮೆಂಟ್ ಅಂತ ಅವ್ರು ಖುಷಿಯಾಗೇ ಮಾಡಿದ್ರು ಸರ್. ಕಂಪ್ಲೀಟ್ ಇಷ್ಟು ದಿವಸವರೆಗೂ ಏನು ಇದು ಮಾಡಲಿಲ್ಲ ಸರ್. ವೆರಿ ಗುಡ್. ತಗೊಂಡಿದ್ದಾರೆ. ನೋಡಿ, ಕೊತ್ತಂಬರಿ ಚಟ್ನಿ, ಕೊತ್ತಂಬರಿ ಸೊಪ್ಪಿದೆ, ಆಮೇಲೆ ಬೆಳ್ಳುಳ್ಳಿ ಇದೆ, 1 ಬೆಳ್ಳುಳ್ಳಿನ, ಆಮೇಲೆ 1.5 ಇಂಚು ಶುಂಠಿ ಇದೆ, 3 ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಿ, ಮತ್ತು ಸಾಲ್ಟ್ ಇದೆ. ಇವು 3 ಸಣ್ಣ ಗ್ರೈಂಡರಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ದ ಸಾಲ್ಟ್ ನೋಡ್ಕೊಂಡು ಹಾಕ್ತಾರೆ. ಆ ಚಟ್ನಿನ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಈಗ ಮಾಡೋದು ಚಟ್ನಿನ ಓಕೆ.
ನೋಡಿ, ಇದು ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಸೊ ಇದನ್ನು ಯಾವ ರೂಪದಲ್ಲಾದರೂ ಎವ್ರಿಡೇ ಊಟದಲ್ಲಿ ಒಂದು ಅರ್ಧ ಚಮಚನೋ 1 ಚಮಚ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು. ಇಟ್ಸ್ ಹೈಲಿ ಮೆಡಿಸಿನಲ್ ವ್ಯಾಲ್ಯೂ, ಪರ್ಟಿಕ್ಯುಲರ್ಲಿ ಫಾರ್ ಕ್ಯಾನ್ಸರ್ ಪೇಷಂಟ್ಸ್ಗೆ. ರುಚಿ ಬೇಕು ಅಂದಾಗ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಬೇರೆದೆಲ್ಲನೂ ಜೊತೆ ತಿನ್ಬೋದು. ಯಾಕಂದರೆ ಯಾವಾಗಲೂ ಹೇಳ್ತಾರೆ ಕ್ಯಾನ್ಸರ್ ಪೇಷಂಟ್ಸು, ಸರ್ ಏನೂ ರುಚಿನೇ ಇರೋದಿಲ್ಲ, ಅದಕ್ಕೆ ಸಾಂಬಾರು ಸ್ವಲ್ಪ ಅರ್ಧ ಚಮಚ 1 ಚಮಚ ಬಾಯಲ್ಲಿ ಹಾಕ್ಕೊಂಡ್ಬಿಡ್ತೀವಿ ಖುಷಿ ಬರೋದಕ್ಕೆ ಅಂತ. ಸೊ ಇದನ್ನು ಅವರು ಜೊತೆಯಲ್ಲಿ ಸೇರಿಸ್ಕೊಳ್ಬೋದು. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.